ಶಾಲೆಗೆ ಮಕ್ಕಳನ್ನ ಕಳುಹಿಸಿದ ಅಭಿಯಾನ ಮಾಡ್ತಾರೆ ನಮ್ಮ ಜನಪ್ರತಿನಿಧಿಗಳು. ಆದ್ರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ? ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಜೀವ ಭಯದಲ್ಲೇ ಓದಬೇಕಾದಂತಹ ಪರಿಸ್ಥಿತಿ ಇದೆ. ಗಂಭೀರತೆ ಗೊತ್ತಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವ ರೀತಿಯಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಮಕ್ಕಳೇನು ಸರ್ಕಾರಿ ಶಾಲೆಯಲ್ಲಿ ಓದ್ತಿಲ್ವಲ್ಲ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಯೋಚನೆ ಇವರ ತಲೆಯಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಸರ್ಕಾರಿ ಶಾಲೆಗಳ ದುರಸ್ತಿಗೆ ಯಾಕಿಷ್ಟು ನಿರ್ಲಕ್ಷ್ಯ? ಕೋಲಾರದ ಕೋತಾಂಡಹಳ್ಳಿಯ ಸರ್ಕಾರಿ ಶಾಲೆಯ ಪರಿಸ್ಥಿತಿಯನ್ನ ಇದೀಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶಾಲೆ ಕೊಠಡಿಯ ಪ್ಲಾಸ್ಟಿಂಗ್ ಕುಸಿದು ಬೀಳ್ತಾ ಇದೆ. ಅಪಾಯದ ಅಡಿಯಲ್ಲೇ ಕೂತು ಪಾಠವನ್ನ ಕೇಳಬೇಕು ಮಕ್ಕಳು. ಅಂತಹ ಪರಿಸ್ಥಿತಿಯಲ್ಲೇ ಪಾಠ ಕೇಳ್ತಿದ್ದಾರೆ ಮಕ್ಕಳು. ಇದರ ಬಗ್ಗೆ ಸೆಪ್ಟೆಂಬರ್ 13ರಂದೇ ನ್ಯೂಸ್ 18 ಕನ್ನಡ ವಿಸ್ತೃತವಾದ ವರದಿಯನ್ನ ಕೂಡ ಪ್ರಸಾರ ಮಾಡಿದೆ. ಶಾಲೆ ದುರಸ್ತಿಯ ಭರವಸೆಯನ್ನ ನೀಡಿದ್ರು ಬಿಇಒ ಮಧುಮಾಲತಿ. ಜಿಡಿಪಿಐಗೆ ಪತ್ರವನ್ನ ಬರೆದಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ. ಆದ್ರೆ ಕೊಠಡಿ ರಿಪೇರಿಗೆ ಪತ್ರ ಬರೆದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. 1.5 ತಿಂಗಳಿನಿಂದ ಶಾಲೆ ರಿಪೇರಿಗೆ ಮುಂದಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದೆ. ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಬೇಕು, ಈ ಖಾಸಗಿ ಶಾಲೆಗಳ ಒಂದು ಬೆಳವಣಿಗೆ ಆಗೋದಕ್ಕೆ ಇವರು ಅವ್ರ ಹತ್ರ ಲಂಚ ತಗೊಳ್ತಾರೇನೋ ಅನಿಸ್ತಾ ಇದೆ. ಯಾಕಂದರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇಲ್ಲ, ಅದು ಚಾವಣಿ ಎಲ್ಲ ಬಿದ್ದು ಹೋಗ್ತಾ ಇದೆ, ತಲೆ ಮೇಲೆ ಮಕ್ಕಳ ತಲೆ ಮೇಲೆ ಬಿದ್ದು ಇದಾಗ್ತಾ ಇದೆ. ಹೊರಗಡೆ ಕರ್ಕೊಂಬಂದು ಕೂರಿಸ್ಕೊಳ್ಳಿ ಅಂತಂದಾಗ ಹೊರಗಡೆ ಕೂರಿಸ್ಕೊಂಡಾಗ ನಾವು ಪೋಷಕರು ಏನು ಮಾಡ್ತೀವಿ, ಹೊರಗಡೆ ಕಳಿಸಲ್ಲ ಅಂತೇಳಿ ಹೇಳ್ತೀವಿ. ಈ ಥರ ಸಮಸ್ಯೆ ಇರೋದ್ರಿಂದ ಏನು ಬಿ ಒ ಆಗಿರ್ಬೋದು, ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೇ ಆಗಿರ್ಬೋದು, 1 ತಿಂಗಳಾಗಿದೆ ದೂರು ಕೊಡು. 1 ತಿಂಗಳಿಂದ ಯಾವುದೇ ರೀತಿಯ ಕ್ರಮ ತಗೊಂಡಿಲ್ಲ. ಯಾಕೆ ಬಡವ್ರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಸತ್ತೋಗಿ ಸರ್ಕಾರಿ ಶಾಲೆಯಲ್ಲಿ ಯಾರು ಮಕ್ಕಳು ಕಳಿಸಬಾರ್ದು, ಸರ್ಕಾರಿ ಶಾಲೆಗಳೆಲ್ಲ ಮುಚ್ಚಿಬಿಟ್ಟು. ಹಾಗಾದ್ರೆ ಕೋಲಾರದ ಕೂತಂಡಹಳ್ಳಿಯ ಶಾಲೆಯ ಪರಿಸ್ಥಿತಿ ಹೇಗಿದೆ? ಮಕ್ಕಳು ಯಾವ ರೀತಿಯಾಗಿ ಜೀವ ಭಯದಲ್ಲೇ ಪಾಠವನ್ನ ಕೇಳಬೇಕಾದ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪ್ರತ್ಯಕ್ಷ ವರದಿಯ ಮೂಲಕ ಕೊಟ್ಟಿದ್ದಾರೆ ನಮ್ಮ ಕೋಲಾರ ರಿಪೋರ್ಟರ್ ರಘುರಾಜ್. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಸುಧಾರಣೆ ಆಗಬೇಕು. ಸರ್ಕಾರಿ ಶಾಲೆಗಳು ಮತ್ತಷ್ಟು ಹೆಚ್ಚು ಅಭಿವೃದ್ಧಿ ಆಗಬೇಕು. ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಒಂದು ದಾಖಲಾತಿ ಪ್ರಮಾಣ ಹೆಚ್ಚಬೇಕು. ಇದೇ ನಿಟ್ಟಿನಲ್ಲಿ ನಿಮ್ಮ ನ್ಯೂಸ್ 18 ಕನ್ನಡ ವತಿಯಿಂದ ಸರ್ಕಾರಿ ಶಾಲೆಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಕಳೆದ ಸೆಪ್ಟೆಂಬರ್ನಿಂದ ಇಲ್ಲಿವರೆಗೂ ಕೂಡ ನಾವು ಸರ್ಕಾರಿ ಶಾಲೆಗಳ ಒಂದು ದುಸ್ಥಿತಿ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಳೆದ ತಿಂಗಳು ಕೋಲಾರ ತಾಲೂಕಿನ ಕೂತಾಂಡಹಳ್ಳಿ ಗ್ರಾಮದ ಏನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಒಂದು ದುಸ್ಥಿತಿಯ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ. ಆದರೂ ಕೂಡ ಅಧಿಕಾರಿಗಳು ಏನು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಕೇವಲ ಪರಿಶೀಲನೆ ಮಾಡಿದ್ದು ಬಿಟ್ಟರೆ ಇದುವರೆಗೂ ಕೂಡ ಈ ಒಂದು ಶಾಲೆಯ ರಿಪೇರಿ ಕಾರ್ಯವನ್ನು ಇನ್ನೂ ಕೂಡ ಆರಂಭ ಮಾಡಿಲ್ಲ. ಅಂತ ಕೊಠಡಿಯನ್ನು ನೋಡಿದ್ರೆ ಖಂಡಿತ ನೀವು ಬೆಚ್ಚಿ ಬೀಳ್ತೀರಾ. ನೋಡಿ, ಮಕ್ಕಳ ಒಂದು ತಲೆ ಮೇಲೆ ಇರತಕ್ಕಂಥ ಮೇಲ್ಚಾವಣಿಯ ಪ್ಲಾಸ್ಟಿಂಗ್ ಏನಿದೆ ಸುಮಾರು ಭಾಗಶಃ ಕಿತ್ತು ಬಂದಿದೆ. ಇದನ್ನೇ ನಾವು ರಿಪೇರಿ ಮಾಡಿಕೊಡಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರ ಗಮನಕ್ಕೆ ತಂದಿದ್ವಿ. ಕೂಡಲೇ ಏನು ಎಚ್ಚೆತ್ತಂತಹ ಬಿಇಒ ಮಧುಮಾಲತಿ ಪಡುವಣೆಯವರು ಏನು ಮುರುದಿನ ವೇಳೆಗೆ ಭೇಟಿಯನ್ನು ಕೊಟ್ಟು ಏನು ಕೂಡಲೇ ಈ ಒಂದು ಮೇಲ್ಚಾವಣಿಯನ್ನು ರಿಪೇರಿ ಮಾಡಿಕೊಡಿ ಅಂತಕ್ಕಂಥ ಅವ್ರ ಗಮನಕ್ಕೆ ತಂದಿದ್ರು. ಆದರೂ ಕೂಡ ಏನು ಈ ಒಂದು ಸುದ್ದಿ ಮಾಡಿ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದು ಏನು 2-3 ವಾರ ಕಳೆದರೂ ಕೂಡ ಇನ್ನೂ ಕೂಡ ಈ ಒಂದು ಶಾಲೆಯ ಒಂದು ಮೇಲ್ಚಾವಣಿಯ ಒಂದು ಪ್ಲಾಸ್ಟಿಂಗ್ ಏನಿದೆ ಅದು ದುರಸ್ತಿ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಮತ್ತು ಈ ಒಂದು ಕೊಠಡಿ ನಿರ್ಮಾಣ ಮಾಡಿ ಬಹಳಷ್ಟು ವರ್ಷಗಳಾಗಿದೆ. ಹಾಗೆ ಈ ಕೊಠಡಿಯ ಒಂದು ಏನು ಬೋರ್ಡ್ ಏನಿದೆ ಆ ಒಂದು ಬೋರ್ಡ್ನ ಒಂದು ಗೋಡೆ ಏನಿದೆ ಆ ಗೋಡೆ ಕೂಡ ಈಗಾಗಲೇ ಬ್ರಿಕ್ ಬಿಟ್ಟಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಬೋರ್ಡ್ನಲ್ಲಿ ಕೂಡ ಮಧ್ಯಭಾಗದಲ್ಲಿ ಬ್ರಿಕ್ ಬಿಟ್ಟಿದೆ. ಹಾಗಾಗಿನೇ ಒಂದು ಸುಸರ್ಜಿತವಾಗಿ ಮಕ್ಕಳು ಪಾಠವನ್ನು ಕೇಳಲಿಕ್ಕೂ ಕೂಡ ಆಗೋದಿಲ್ಲ. ನಮ್ಮ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳಿದ್ದಾರೆ, ಎಲ್ಲರೂ ಕೂಡ ಬಡ ಮಕ್ಕಳಾಗಿದ್ದಾರೆ ಮತ್ತು ಬಡತನದಲ್ಲೇ ಹುಟ್ಟಿ ಏನು ಪೋಷಕರು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಕಳಿಸಿದ್ರೆ ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ ಅಂತಕ್ಕಂಥ ಒಂದು ಏನು ಭರವಸೆ ಪೋಷಕರು ಇರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಭರವಸೆಯಿಂದ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ. ಆದರೆ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಒಂದು ಕೊರತೆಯಿಂದಾಗಿ ಏನು ಕ್ರಮೇಣವಾಗಿ ಒಂದು ಮಕ್ಕಳ ಒಂದು ದಾಖಲಾತಿ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆದರೆ ಈ ನಿಟ್ಟಿನಲ್ಲಿ ಏನು ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಒಂದು ಅವ್ಯವಸ್ಥೆ ಸರಿ ಹೋಗಬೇಕು. ಖಂಡಿತ ಈ ಒಂದು ಅವ್ಯವಸ್ಥೆ ಸರಿ ಹೋದರೆ ಈ ಒಂದು ಸರ್ಕಾರಿ ಶಾಲೆಗೆ ದಾಖಲಾತಿ ಪ್ರಮಾಣ ಕೂಡ ಹೆಚ್ಚುತ್ತೆ. ಹಾಗಾಗಿನೇ ನಮ್ಮ ಒಂದು ಕಳಕಳಿ ಕೂಡ ಅದೇ ಆಗಿದೆ. ಹಾಗಾಗಿನೇ ಈ ಒಂದು ಶಾಲೆಯಲ್ಲಿ ನೀವು ಗಮನಿಸ್ಬೋದು ಯಾವ ರೀತಿಯಾಗಿ ಮೇಲ್ಚಾವಣಿಯ ಒಂದು ಪ್ಲಾಸ್ಟಿಂಗ್ ಕಿತ್ತು ಬಂದಿದೆ. ಮತ್ತೆ ನೀವು ಗಮನಿಸ್ಬೋದು ಏನು ಈ ಒಂದು ಮೋಲ್ಡಿಂಗ್ ಹಾಕಿರ್ತಕ್ಕಂಥ ಒಂದು ಕಂಬಿ ಕೂಡ ಈಗಾಗಲೇ ಕಂಡು ಬರ್ತಾ ಇದೆ. ಮತ್ತೆ ಕೊಠಡಿಯ ಒಂದು ಭಾಗದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಮೇಲ್ಚಾವಣಿಯ ಪ್ಲಾಸ್ಟಿಂಗ್ ಕಿತ್ತು ಬಂದಿದೆ. ಹಾಗಾಗಿನೇ ಮತ್ತೊಂದು ಭಾಗದಲ್ಲಿ ಮಕ್ಕಳಿಗೆ ಒಂದು ಪಾಠವನ್ನು ಹೇಳ್ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇಲ್ಲಿರ್ತಕ್ಕಂಥ ಶಿಕ್ಷಕರು ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಗಂಭೀರತೆಯನ್ನು ಅರಿತು ನಾವು ಸುದ್ದಿಯನ್ನು ಮಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಇದ್ರ ಬಗ್ಗೆ ತಂದಿದ್ವಿ. ಆದರೂ ಕೂಡ ಅಧಿಕಾರಿಗಳು ಯಾಕೋ ಇನ್ನೂ ಕೂಡ ಸ್ಪಂದಿಸ್ತಾ ಇಲ್ಲ. ರಘುರಾಜ್, ನ್ಯೂಸ್ 18 ಕೋಲಾರ.